ತಾಯಿಯ ಮುಂದೆ ಮಕ್ಕಳು ಸಾಯ್ತಾ ಇದ್ರೆ ಹೇಗೆ ಅನಿಸ್ತಿರುತ್ತೆ ಆ ತಾಯಿಗೆ? ಮನುಷ್ಯನಾಗಿರೋ ಒಂದು ಸಲ ಯೋಚನೆ ಮಾಡ್ಕೊಳ್ಳಿ. ತಾಯಿ 10 ವರ್ಷದ ಹುಲಿ ಅದು. ತಾಯಿ 10 ತಿಂಗಳದ್ದು ಮರಿಗಳು ಬೇಗ ಸತ್ತೋಗ್ಬಿಡತ್ವೆ. ಕಾರಣ ವಿಷ ಬೇಗ ಆವರಿಸ್ಕೊಂಡ್ಬಿಡುತ್ತೆ ದೇಹವನ್ನು. ಆ ತಾಯಿಯ ಮುಂದೆ 4 ಮಕ್ಕಳು ವಿಲವಿಲ ಒದ್ದಾಡ್ತನ್ನ ತಾಯಿ ನೋಡಿಕೊಂಡು ಅದೂ ಸಾಯುವಂಥ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮನುಷ್ಯರಾಗಿದ್ದರೆ ಒಂದು ಹೆಣ್ಮಗು ತನ್ನ ತಾಯಿ 4 ಮಕ್ಕಳ ರೀತಿ ಸಾಯ್ತಾ ಇದ್ದಾಗ ಅದನ್ನು ನೋಡ್ತಾ ಇದ್ರೆ ಹೇಗಿರುತ್ತೆ ದೃಶ್ಯ? ಕಲ್ಪನೆ ಮಾಡ್ಕೊಳ್ಳೋಕ್ಕಾಗತ್ತೇನ್ರಿ? ಅವು ಜೀವನೇ ಅಲ್ವಾ? ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಗೊತ್ತಾಗಿದೆ ಅಂತೆ ಅದು ವಿಷ ಇಟ್ಟು ಸಾಯಿಸಿದ್ದಂತೆ. ನೋಡಿ ಸ್ಟೋರಿಯನ್ನು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷಪ್ರಾಶನ. ವಿಷದಿಂದಲೇ ತಾಯಿ ಹುಲಿ 4 ಮರಿ ಹುಲಿ ಸಾವು. ಹಸುವಿನ ಕಳೇಬರಕ್ಕೆ ವಿಷ ಹಾಕಿ ಹುಲಿಗಳ ಹತ್ಯೆ. ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ತಮ್ಮ ಪಾಡಿಗೆ ಕಾಡಿನಲ್ಲಿ ಬದುಕು ಸಾಗಿಸ್ತಾ ಇದ್ದ ಹುಲಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿಗಳಿಗೆ ವಿಷವಿಕ್ಕಿ ಹತ್ಯೆ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ಮೀಣ್ಯಂ ವಲಯದಲ್ಲಿ ಈ ದುರದೃಷ್ಟಕರ ಘಟನೆ ನಡೆದಿದೆ. ಆಸುಪಾಸಿನಲ್ಲೇ ತಾಯಿ ಹುಲಿ 4 ಹುಲಿ ಮರಿಗಳ ಕಳೇಬರ ಸಿಕ್ಕಿದೆ. ಈ ಪ್ರಕರಣ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 2022ರ ಹುಲಿ ಗಣತಿ ಪ್ರಕಾರ ರಾಜ್ಯದಲ್ಲಿ 563 ಹುಲಿಗಳಿವೆ. ಅದರಲ್ಲೂ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಬಂಡೀಪುರ ಅರಣ್ಯದಲ್ಲೇ 150 ಹುಲಿಗಳಿವೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಇಲ್ಲಿಗೆ ಬಂದು ಸಫಾರಿ ನಡೆಸಿದರು. ಇದೀಗ ಹುಲಿಗಳ ಜಿಲ್ಲೆಯಾಗಿರುವ ಚಾಮರಾಜನಗರದಲ್ಲಿ 5 ಹುಲಿಗಳ ಮಾರಣ ಹೋಮ ನಡೆದಿರೋದು ಎಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅನ್ನೋದು ಈ ಘಟನೆಗೆ ಸಾಕ್ಷಿಯಾಗಿದೆ. ಹುಲಿಗಳ ನಾಡು ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವು ಇದೀಗ ಸಾಕಷ್ಟು ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಈಗಾಗಲೇ 2 ತನಿಖಾ ತಂಡಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. 2 ತನಿಖಾ ತಂಡಗಳ ಮೂಲಕವೇ ಒಂದು ತನಿಖೆ ಕೂಡ ಆರಂಭವಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಇದೀಗ ನಾನು ಮಲೆ ಮಹದೇಶ್ವರ ವನ್ಯಧಾಮದ ಮೀಡಿಯಂ ಸಮೀಪ ಇರತಕ್ಕಂಥದ್ದು. ಈ ಮೀಡಿಯಂ ಸಮೀಪದ ಒಂದು ಅರಣ್ಯದಲ್ಲೇ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಕಾಣ್ಬೋದು. ಇದೀಗ ಅಧಿಕಾರಿಗಳ ನೇತೃತ್ವದಲ್ಲಿ 2 ತಂಡಗಳನ್ನು ಒಂದು ರಾಜ್ಯ ಸರ್ಕಾರ ಕೂಡ ನಿಯೋಜನೆಯನ್ನು ಮಾಡಿದೆ. ಅದರ ಜೊತೆಗೆ NTCA ಅಧಿಕಾರಿಗಳು ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ಥಳೀಯವಾಗಿ ಅಂದರೆ ಮಲೆ ಮಹದೇಶ್ವರ ವನ್ಯಧಾಮದಿಂದಲೇ ACF ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ತನಿಖಾ ತಂಡದಲ್ಲಿ ಸ್ಥಳೀಯ ಪೊಲೀಸರು ಕೂಡ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಪೊಲೀಸರು ಹಾಗೂ ತನಿಖಾ ತಂಡ ಈಗಾಗಲೇ ಸ್ಥಳೀಯವಾಗಿ ಇದೊಂದು ಒಂದು ವನ್ಯಧಾಮಕ್ಕೆ ಯಾವುದೇ ಒಂದು ಹಸುಗಳ ಪ್ರವೇಶವನ್ನು ಮತ್ತು ಜನರ ಪ್ರವೇಶವನ್ನು ನಿರ್ಬಂಧವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಯಾರು ಇಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ರು ಮತ್ತು ಪಕ್ಕದ ಗ್ರಾಮಗಳನ್ನು ವಿಚಾರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ತನಿಖಾ ತಂಡ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ಈ ಒಂದು ಪಕ್ಕದಲ್ಲೇ ಗಾಜನೂರು ಹಾಗೂ ಮಿಣ್ಯಂ ಗ್ರಾಮಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಲ್ಲಿಯ ಜನರನ್ನು ಈಗಾಗಲೇ ವಿಚಾರಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳ ತಂಡ ಮುಂದಾಗಿದೆ. ಮತ್ತು ಮಲೆ ಮಹದೇಶ್ವರ ವನ್ಯಧಾಮದ ACF ಗಜಾನನ ಹೆಗಡೆ ಹಾಗೂ ಸ್ಥಳೀಯ ಒಂದು ರಾಮಪುರ ಪೊಲೀಸರ ಸಹಾಯದಿಂದ ಯಾರು ಈ ಘಟನೆಗೆ ಕಾರಣ ಅನ್ನೋ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಮೃತ 5 ಹುಲಿಗಳ ಮರಣೋತ್ತರ ಪರೀಕ್ಷೆ. ಹಸುವಿನಲ್ಲಿರುವ ವಿಷದ ಮಾಂಸ ತಿಂದು ಸಾವು. ಇನ್ನು ಹುಲಿಗಳ ಸಾವಿನ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಅಂತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾಲಾಲ್ ಮಾಹಿತಿ ನೀಡಿದ್ದಾರೆ. ತಾಯಿ ಹುಲಿಗೆ 8 ವರ್ಷ, ಮರಿ ಹುಲಿಗಳು 10 ತಿಂಗಳು. ಹಸುವಿನಲ್ಲಿರುವ ವಿಷದ ಮಾಂಸ ತಿಂದು ಹುಲಿಗಳು ಮೃತಪಟ್ಟಿವೆ ಅಂತ ತಿಳಿಸಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಸುಮಾರು ಒಂದು 3 ದಿನದ ಹಿಂದೆ ಕ್ಯಾಟಲ್ ಒಂದು ಹಸುಗೆ ವಿಷ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. 4 ಕಬ್ಬುಗಳು, 1 ಟೈಗ್ರೆಸ್ ಅದು ಸಾವನ್ನಪ್ಪಿದೆ. ಇದು ಮೇಲ್ನೋಟಕ್ಕೆ ಮತ್ತು ಪೋಸ್ಟ್ ಮಾರ್ಟಮ್ ಏನು ಮಾಡಿದ್ದಾರೆ ಡಾಕ್ಟರ್ಗಳ ಪ್ರಕಾರ ಇದು ವಿಷಪ್ರಾಶನದಿಂದ ಅಂದರೆ ಪಾಯ್ಸನಿಂಗ್ ಆಗಿದೆ ಅಂತ ತಿಳಿದು ಬಂದಿದೆ. ಸಂಬಳ ತಡವಾಗಿದ್ದಕ್ಕೆ ವಾಚರ್ಗಳು ಗಸ್ತು ತಿರುಗಲಿಲ್ವಾ? ವಿಷ ಹಾಕಿದ್ದು ಕೂಡ ಗೊತ್ತಾಗ್ಲಿಲ್ವಾ? ಹಸುವನ್ನ ಹುಲಿ ಬೇಟೆಯಾಡಿದ ಮೇಲೆ ಹಸುವಿಗೆ ವಿಷ ಹಾಕಲಾಗಿದೆಯಾ ಅಥವಾ ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಿಸಲಾಗಿತ್ತಾ ಎಂಬುದು ಲ್ಯಾಬ್ ವರದಿ ಮೂಲಕ ಗೊತ್ತಾಗಲಿದೆ. ಹುಲಿ ಹಸುವಿನ ಹಿಂಬದಿಯಿಂದ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲ ಅಂಗಾಂಗಗಳನ್ನು ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿದೆ ಅಂತ ಹೀರಾಲಾಲ್ ಮಾಹಿತಿ ನೀಡಿದರು. ಯಾರು ಹೊಣೆಗಾರರು ಎಂಬುದನ್ನು ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡುತ್ತೇವೆ. ವಾಚರ್ಗಳಿಗೆ ಸಂಬಳ ತಡವಾಗಿದೆ ಎಂಬುದಕ್ಕೆ ಗಸ್ತು ಮಾಡಿಲ್ಲ ಎಂಬ ಆರೋಪಗಳು ಇವೆ. ಹುಲಿಗಳ ಸಾವಿನ ಹೊಣೆ ಯಾರು ಎಂಬುದನ್ನು ತನಿಖೆ ಮಾಡುತ್ತೇವೆ ಎಂದಿದ್ದಾರೆ. ನಮ್ಮಲ್ಲಿ ಇರತಕ್ಕಂಥ ಸ್ಟಾಫ್ಸ್ಗಳು ಈಗ ಅಲ್ಲೆಲ್ಲ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳಿದೆ. ಪ್ರತಿನಿತ್ಯ ವಾಕ್ ಮಾಡ್ತಾರೆ, ಒಂದೊಂದು ದಿಕ್ಕಿಗೆ ಒಂದೊಂದು ಕಡೆ ಹೋಗಿ ವಾಕ್ ಮಾಡ್ತಾರೆ. ಸೊ ಈಗ ಹಾಗೆ ನೋಡಬೇಕಾದ್ರೆ ನಿನ್ನೆ ಇದು ತಿಳಿದು ಬಂದಿರತಕ್ಕಂಥ ಇದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ. ಈಗ 3 ತಿಂಗಳ ಸ್ಯಾಲ್ರಿದೊಂದು ಇಶ್ಯೂ ಇತ್ತು. ಅದನ್ನು ಹೋದ ವಾರ ಈಗ DCF ಅವರು
ಯಾರ್ಯಾರಿಗೆ ಸಂಬಳ ಕೊಡಬೇಕು ಅನ್ನೋದನ್ನು ಕ್ರಮ ಕೈಗೊಂಡು ಸಂಬಳ ಕೊಟ್ಟಿದ್ದಾರೆ. 5 ವಶಕ್ಕೆ ಪಡೆದ ಅರಣ್ಯ ಇಲಾಖೆ ಸಿಬ್ಬಂದಿ ಅಗ್ನಿಸ್ಪರ್ಶ ಮೂಲಕ ಹುಲಿ ಹಸು ಅಂತ್ಯಕ್ರಿಯೆ. ಗಾಜನೂರು, ಕೊಪ್ಪ ಹಾಗೂ ಮೀಣ್ಯಂ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದು 5 ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಅಗ್ನಿಸ್ಪರ್ಶದ ಮೂಲಕ ಹುಲಿ ಹಸು ಅಂತ್ಯಕ್ರಿಯೆ ಮಾಡಲಾಗಿದೆ. ಮೃತ ಹುಲಿಗಳ ದೇಹದ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ಗುಂಪುಗಳಲ್ಲಿ ಮಾದರಿ ಸಂಗ್ರಹಿಸಿದ್ದು ಪ್ರತ್ಯೇಕವಾಗಿ 3 ಲ್ಯಾಬ್ಗಳಿಗೆ ಸ್ಯಾಂಪಲ್ಗಳನ್ನು ರವಾನಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ತಪ್ಪಿತಸ್ಥರ ವಿರುದ್ಧ ತಕ್ಕ ಕ್ರಮ ಆಗುತ್ತೆ ಎಂದಿದ್ದಾರೆ. 5 tigers died in Chamarajanagar. And the inquiry has been enquiry conduct ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಈಗೇನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು, ವಿಜಿಲೆನ್ಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು ಮತ್ತು ಆಧುನಿಕ ಏನು ತಂತ್ರಜ್ಞಾನ ಬಳಸಿಕೊಂಡು ಡ್ರೋನ್ ಮುಖಾಂತರ ಆಗಲಿ ಅವೆಲ್ಲದ ರೀತಿಯಲ್ಲಿ ಇಂಥದ್ದು ಮರುಕಳಿಸಿದಂತೆ ನೋಡಿಕೊಳ್ಳುವಂಥದ್ದು ಮತ್ತು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇಲಾಖೆದಿದೆ. ಆ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ 5 ಹುಲಿಗಳ ಮರಣೋತ್ತರ ಪರೀಕ್ಷೆಯು ಮುಕ್ತಾಯವಾಗಿ ಹುಲಿಗಳ ಅಂತ್ಯಕ್ರಿಯೆ ಪ್ರಕ್ರಿಯೆಯು ಕೂಡ ನಡೀತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಯಾವ ಸ್ಥಳದಲ್ಲಿ ಹುಲಿಗಳು ಮೃತಪಟ್ಟಿದ್ದು ಅದೇ ಸ್ಥಳದಲ್ಲೇ ಈ ಹುಲಿಗಳಿಗೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ 5 ಹುಲಿಗಳು ಅಂದರೆ ನಿನ್ನೆ ರಾತ್ರಿ ತಾಯಿ ಹುಲಿಯ ಪೋಸ್ಟ್ಮಾರ್ಟಮ್ ಆಗಿತ್ತು. ಇವತ್ತು ಬೆಳಿಗ್ಗೆ 4 ಮರಿ ಹುಲಿಗಳ ಪೋಸ್ಟ್ಮಾರ್ಟಮನ್ನು ನೆರವೇರಿಸಿ ಈಗ ತಾನೇ ಒಟ್ಟು 5 ಹುಲಿಗಳಿಗೆ ಅಂದರೆ ಈ 2 ಹುಲಿಗಳು ಇಲ್ಲೇ ಬಿದ್ದಂಥದ್ದು, ಮೃತಪಟ್ಟು ಇಲ್ಲೇ ಬಿದ್ದಿದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ 2 ಹುಲಿಗಳ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಏನು ವಿಷಪ್ರಾಶನ ಇದ್ದಂತಹ ಹಸುವಿನ ಅಂತ್ಯ ಸಂಸ್ಕಾರವೂ ಕೂಡ ಮತ್ತೊಂದು ಭಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಇನ್ನು ವನ್ಯಜೀವಿ ತಜ್ಞ ಕೃಪಾಕರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇಂಥ ಘಟನೆಗೆ ಕಾರಣ ಏನಿರಬಹುದು ಅಂತ ಬಿಚ್ಚಿಟ್ರು. ಹುಲಿ ದಾಳಿಗೆ ಜಾನುವಾರುಗಳು ಬಲಿಯಾದಾಗ ರೈತರಿಗೆ ಸರ್ಕಾರದಿಂದ ಸರಿಯಾದ ಪರಿಹಾರ ಸಿಗಲ್ಲ. 25-30 ವರ್ಷದಲ್ಲಿ ಹುಲಿಗೆ ವಿಷ ಹಾಕಿ ಕೊಂದಿದ್ದು ಇಲ್ವೇ ಇಲ್ಲ ಅಂತಾರೆ. ಮನುಷ್ಯಂದು ವಾಸ್ತವ್ಯ ಇರೋ ಕಡೆ ಪಾಪ ತೀರಾ ಬಡ ರೈತರು ಇರ್ತಾರೆ. ಕೆಲವರಿಗೆ ಒಂದೇ ದನ ಇರುತ್ತೆ. ಸೊ ಅವ್ರಿಗೆ ಬದುಕೇನಾಗುತ್ತೆ, ಒಂದೇ ಸತಿ ಬದುಕೆ ಮುಗಿದೋದಂಗೆ ಆಗ್ಬಿಡುತ್ತೆ. ಒಂದು ದನ ಹಿಡಿದ್ಬಿಟ್ರೆ ಭಾಳ ಡೆಸ್ಪರೇಟಲ್ಲಿ ಸಿಟ್ಟಲ್ಲಿ ಈ ಥರ ಒಂದು ಕೃತ್ಯ ಖಂಡಿತವಾಗಿ ನಡೆದಿರುತ್ತೆ. ಅರಣ್ಯ ಇಲಾಖೆ ಇರ್ಬೋದು, ಮತ್ತೊಂದು ಇರ್ಬೋದು, ಇವರು ಒಂದು ಕಾಂಪನ್ಸೇಷನ್ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ಶಿಷ್ಟಾಚಾರಗಳು, ಅಂದರೆ ಇಮ್ಮಿಡಿಯೇಟ್ ಅವರಿಗೆ ದುಡ್ಡು ಹೋಗೋಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಅವರಿಗೆ 24 ಅವರ್ಸಲ್ಲಿ ನೀವು ತಲುಪಿಸೋದು ಈ ಥರ ಘಟನೆಗಳನ್ನ ನಾವು ಖಂಡಿತವಾಗ್ಲೂ ತಡಿಬೋದು ಅಂತ ನನಗನ್ಸುತ್ತೆ. ಒಟ್ಟಲ್ಲಿ ವಿಷಪ್ರಾಶನಕ್ಕೆ 5 ಹುಲಿಗಳು ಮೃತಪಟ್ಟಿರುವುದು ದುರಂತ. ಸೂಕ್ಷ್ಮ ತನಿಖೆ ನಡೆಸಿ ವಿಷವಿಕ್ಕಿದವರಿಗೆ ಶಿಕ್ಷೆ ಸಿಗುವಂತಾಗಲಿ. ಕೆಪಿ ನಾಗರಾಜ್ ಜೊತೆ ವಿಜಯ್, ಪಬ್ಲಿಕ್ ಟಿವಿ, ಚಾಮರಾಜನಗರ.